ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 13 ವರಾಹಾವತಾರ. ಇದರಿಂದ ಇವತ್ತು 11ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಸ ತ್ವಮಸ್ಯಾಮಪತ್ಯಾನಿ ಸದೃಶಾನ್ಯಾತ್ಮನೋ ಗುಣೈಃ ಉತ್ಪಾದ್ಯ ಶಾಸಧರ್ಮೇಣ ಗಾಂ ಗಚ್ಚೈ ಪುರುಷಂ ಯಜ. ಅನುವಾದ: ನೀನು ನನ್ನ ವಿಧೇಯ ಪುತ್ರನಾಗಿರುವುದರಿಂದ ನಿನ್ನ ಪತ್ನಿಯ ಗರ್ಭದಲ್ಲಿ ನಿನ್ನಂಥ ಅರ್ಹರಾದ ಮಕ್ಕಳನ್ನು ಪಡೆ. ಇದು ನನ್ನ ಇಚ್ಛೆ. ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆಯ ತತ್ವಗಳಿಗೆ ಅನುಸಾರವಾಗಿ ಜಗತ್ತನ್ನು ಆಳು. ಹೀಗೆ ಯಜ್ಞಗಳನ್ನು ಆಚರಿಸುವುದರ ಮೂಲಕ ಭಗವಂತನನ್ನು ಪೂಜಿಸು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಬ್ರಹ್ಮ ಹೇಳ್ತಾನೆ, ತಂದೆ ಮಕ್ಕಳ ಬಾಂಧವ್ಯದಲ್ಲಿ ನಿನ್ನ ಉದಾಹರಣೆ ಇದೆಯಲ್ಲ, ಅದು ತುಂಬಾ ಯೋಗ್ಯವಾಗಿರುವಂಥದ್ದು. ಹಿರಿಯರ ಬಗ್ಗೆ ಈ ರೀತಿಯ ಒಂದು ಪೂಜ್ಯ ಭಾವನೆ ಇರೋದು ತುಂಬಾ ಅವಶ್ಯಕತೆ ಇದೆ. ಆಮೇಲೆ ಮಾತ್ಸರ್ಯನೇ ಇಲ್ಲದೆ, ಅಂದರೆ ಹೊಟ್ಟೆ ಕಿಚ್ಚೆ ಇಲ್ಲದೆ ವಿವೇಕಶಾಲಿಯಾಗಿರುವಂಥವನು, ಅಂದರೆ ಅವನಲ್ಲಿ ಬುದ್ಧಿ ಇರುತ್ತೆ, ಬುದ್ಧಿಯಿಂದ ವಿವೇಕ ಕೂಡ ಇರುತ್ತೆ ಅವನಲ್ಲಿ. ಅವನು ತಂದೆಯ ಆಜ್ಞೆಯನ್ನು ತುಂಬ ಸಂತೋಷದಿಂದ ಸ್ವೀಕಾರ ಮಾಡಿ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವನು ಅದನ್ನು ಕಂಪ್ಲೀಟಾಗಿ ಪಾಲನೆ ಮಾಡ್ತಾನೆ ಅನ್ನೋದನ್ನ ಬ್ರಹ್ಮ ಹೇಳಿದ್ದ. ಅದನ್ನು ನಾವು ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾನೆ, ನೀನು ನನ್ನ ವಿಧೇಯ ಪುತ್ರನಾಗಿರೋದ್ರಿಂದ. ನೋಡಿ, ಇಲ್ಲಿ ಕುಮಾರರು ಅವಿಧೇಯರಾಗ್ಬಿಟ್ರು, ಯಾಕಂದ್ರೆ ತಂದೆ ಮಾತನ್ನ ಕೇಳಲಿಲ್ಲ. ಇಲ್ಲಿ ಮನು ವಿಧೇಯನಾಗಿದ್ದಾನೆ, ತಂದೆ ಹೇಳದಾಗೆ ಕೇಳ್ತಾ ಇದ್ದಾನೆ. ಸೊ ಅದರಿಂದ ನಿನ್ನ ಪತ್ನಿಯ ಗರ್ಭದಲ್ಲಿ, ಅಂದರೆ ನಿನ್ನ ಪತ್ನಿಯ ಗರ್ಭದಲ್ಲಿ ನಿನ್ನಂಥ ಅರ್ಹತೆಯನ್ನ ಪಡೆದಿರುವಂಥ ಮಕ್ಕಳನ್ನ ನೀನು ಪಡ್ಕೋ. ಅಂದರೆ ಏನು? ನೀನು ನಿನ್ನ ಹೆಂಡತಿ ಮಕ್ಕಳನ್ನ ಸಂತಾನವನ್ನ ಉತ್ಪತ್ತಿ ಮಾಡಬೇಕು. ಇದು ನನ್ನ ಇಷ್ಟ ಅಂತ ಹೇಳ್ತಾನೆ. ಈಗ ನಿಮ್ಮ ಇಚ್ಛೆ ಏನು? ನೀವೇನು ಹೇಳ್ತಿರೋ ಅದನ್ನ ಮಾಡ್ತೀವಿ ಅಂತ ಮನು ಕೇಳ್ಕೊಳ್ತಾನಲ್ಲ, ಅದಕ್ಕೆ ನೀನು ಮಕ್ಕಳನ್ನ ಪಡಿಬೇಕು, ಅದು ನನ್ನ ಇಚ್ಛೆ. ಆಮೇಲೆ ಭಗವಂತನ ಭಕ್ತಿ ಸೇವೆಯ ತತ್ವಗಳಿಗೆ ಅನುಸಾರವಾಗಿ, ನೋಡಿ ಇಲ್ಲಿ ನೀನಿಷ್ಟ ಬಂದಾಗ ನೀನು ಆಳು ಅಂತ ಹೇಳಲಿಲ್ಲ, ಅಲ್ಲೂ ಕೂಡ ಭಗವಂತ ಏನೆಲ್ಲ ಹೇಳಿದಾನೋ ಆ ತತ್ವಗಳಿಗೆ ಅನುಸಾರವಾಗಿ ಜಗತ್ತನ್ನ ಆಳಬೇಕು ಅಂತ ಹೇಳ್ತಾನೆ. ಇಲ್ಲಿ ಭಕ್ತಿ ಕೂಡ ಇರಬೇಕು. ನಮ್ಮ ಜೀವನದಲ್ಲಿ ಭಕ್ತಿಯನ್ನ ಬಿಡಬಾರ್ದು ಯಾವತ್ತೂ ಅಷ್ಟೇ. ನಾವು ಯಾವುದೇ ವರ್ಣ ಇರಲಿ, ಯಾವುದೇ ಆಶ್ರಮದಲ್ಲೇ ಇರಲಿ, ಭಕ್ತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ ಭಕ್ತಿ ಸೇವೆಯ ತತ್ವಗಳಿರುತ್ತಲ್ಲ, ಅದನ್ನ ತಿಳ್ಕೊಂಡು ಅದಕ್ಕನುಸಾರವಾಗಿ ಜಗತ್ತನ್ನ ಆಳು. ಹೀಗೆ ನೀನು ಯಜ್ಞಗಳನ್ನ ಆಚರಣೆ ಮಾಡೋದ್ರ ಮೂಲಕ ಭಗವಂತನನ್ನ ಪೂಜಿಸು. ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅದು ಯಜ್ಞದ ರೂಪದಲ್ಲಿ ಮಾಡಿ ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ಬೇಕು ನಾವು. ಈ ಒಂದು ಮಾತನ್ನ ಬ್ರಹ್ಮ ಮನುಗೆ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಈ ವಿಷಯದ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಬ್ರಹ್ಮನ ಐಹಿಕ ಸೃಷ್ಟಿಯ ಉದ್ದೇಶವನ್ನು ಇಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಪ್ರತಿಯೊಬ್ಬ ಜೀವಿಯೂ ದೇವೋತ್ತಮ ಪರಮಪುರುಷನನ್ನು ಭಕ್ತಿ ಸೇವೆಯಿಂದ ಪೂಜಿಸುವ ಯಜ್ಞಕ್ಕಾಗಿ ತನ್ನ ಪತ್ನಿಯ ಗರ್ಭದಲ್ಲಿ ಒಳ್ಳೆಯ ಮಕ್ಕಳನ್ನು ಪಡೆಯಬೇಕು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ? ಬ್ರಹ್ಮ ಈ ಒಂದು ಐಹಿಕ ಸೃಷ್ಟಿಯನ್ನ ಯಾಕೆ ಸೃಷ್ಟಿ ಮಾಡಿದಾನೆ, ಈ ಒಂದು ಸೃಷ್ಟಿಯ ಉದ್ದೇಶ ಏನು ಅನ್ನೋದನ್ನ ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದಾನೆ. ಏನು ಈ ಒಂದು ಜಗತ್ತನ್ನ ಸೃಷ್ಟಿ ಮಾಡಿರುವಂತಹ ಉದ್ದೇಶ? ಪ್ರತಿಯೊಬ್ಬ ಜೀವಿ ಕೂಡ ಆ ಭಗವಂತನನ್ನ ಭಕ್ತಿಯಿಂದ ಪೂಜಿಸ್ಬೇಕು. ಅದು ಯಜ್ಞ ಮಾಡೋದು ಅಂತಂದ್ರೆ ಆಯ್ತಾ. ಇವಾಗ ಭಗವಂತನನ್ನ ಪೂಜಿಸೋದಕ್ಕೋಸ್ಕರ ಅವನೇನ್ ಮಾಡಬೇಕು? ಅಂತ ಒಂದು ಯಜ್ಞಕ್ಕೋಸ್ಕರ ಈಗ ಒಬ್ಬನೇ ಮಾಡೋದಲ್ಲ, ಮಕ್ಕಳನ್ನ ಪಡೆದು ಒಳ್ಳೆ ಮಕ್ಕಳನ್ನ ಪಡಿಬೇಕು. ಅಂದ್ರೆ ತನ್ನ ಪತ್ನಿಯ ಗರ್ಭದಿಂದ ಒಳ್ಳೆಯ ಮಕ್ಕಳನ್ನ ಪಡೆದು ಅವರನ್ನ ಭಕ್ತಿ ಸೇವೆಗೆ ತರಬೇಕು, ಅವರು ಭಗವಂತನನ್ನ ಪೂಜಿಸ್ಬೇಕು, ಆ ಒಂದು ಸೇವೆಗೆ ಅವರನ್ನ ತೊಡಗಿಸ್ಬೇಕು. ಈಗ ನಮಗೆ ಮಕ್ಕಳು ಯಾಕೆ ಬೇಕು ಅಂತಂದ್ರೆ ಅವರನ್ನ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಬೇಕು, ಅವನ ಕೆಲಸಗಳನ್ನ ಮಾಡೋದಕ್ಕೆ ಅವರನ್ನ ತಯಾರು ಮಾಡಬೇಕು ಆಯ್ತಾ. ಅದಕ್ಕೋಸ್ಕರ ನಾವು ಒಳ್ಳೆಯ ಮಕ್ಕಳನ್ನ ಪಡಿಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಅಂದ್ರೆ ಭಗವಂತನನ್ನ ಪೂಜಿಸ್ಬೇಕು, ಸೇವಿಸ್ಬೇಕು ಅನ್ನುವಂತಹ ಯಜ್ಞಕ್ಕೋಸ್ಕರ ನಾವು ಒಳ್ಳೆ ಮಕ್ಕಳನ್ನ ಪಡಿಬೇಕು. ವಿಷ್ಣು ಪುರಾಣದಲ್ಲಿ ಹೀಗೆ ಹೇಳಿದೆ: ವರ್ಣಾಶ್ರಮಾಚಾರವತ
ಪುರುಷೇಣ ಪರಃಪುಮಾನ್ ವಿಷ್ಣುರ್ ಆರಾಧ್ಯತೆ ಪಂಥ ನಾಣ್ಯತ್ ತತ್ತೋಷ ಕಾರಣಂ. ಅಂದರೆ ಅರ್ಥ ಏನು? ಇದು ವಿಷ್ಣು ಪುರಾಣದಲ್ಲಿ ಬರುವಂತಹ ಒಂದು ಶ್ಲೋಕ. ಯಾರೇ ಆಗಲಿ ವರ್ಣ ಮತ್ತು ಆಶ್ರಮ ತತ್ವಗಳ ಆಚರಣೆಯ ಮೂಲಕ ದೇವೋತ್ತಮ ಪರಮಪುರುಷನನ್ನು ಪೂಜಿಸಬಹುದು. ವರ್ಣಾಶ್ರಮ ಪದ್ಧತಿಯ ತತ್ವಗಳನ್ನು ಕಾರ್ಯಗತ ಮಾಡುವುದು ಹೊರತಾಗಿ ಭಗವಂತನನ್ನು ತೃಪ್ತಿಪಡಿಸಲು ಅನ್ಯ ಮಾರ್ಗವಿಲ್ಲ. ಈಗ ನೋಡಿ, ಭಗವಂತನನ್ನು ನಾವು ತೃಪ್ತಿಪಡಿಸ್ಬೇಕು, ಅವನನ್ನು ಸಂತೋಷ ಪಡಿಸ್ಬೇಕು ಅಂದರೆ ಇರೋದು ಒಂದೇ ಮಾರ್ಗ. ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ರು ಯಾರೇ ಆಗಿಬಿಟ್ಟಿರಲಿ, ಯಾವ ವರ್ಣ ಆಗಿರಲಿ, ಯಾವ ಆಶ್ರಮನೇ ಆಗೋಗಿರಲಿ, ಆಯಾ ಆಶ್ರಮ ಆಯಾ ವರ್ಣಗಳಿಗೆ ಕೆಲವೊಂದು ಆಚರಣೆಗಳಿರುತ್ತಲ್ಲ, ಅದರ ಮೂಲಕ ಭಗವಂತನನ್ನು ನಾವು ಪೂಜಿಸ್ಬೋದು. ಈಗ ವರ್ಣಾಶ್ರಮ ಪದ್ಧತಿಯ ತತ್ವಗಳನ್ನು ನಾವು ಸರಿಯಾಗಿ ನಡೆಸ್ಕೊಂಡು ಹೋಗೋದಿದೆಯಲ್ಲ, ಅದನ್ನು ಬಿಟ್ಟರೆ ಬೇರೆ ಏನೂ ಭಗವಂತನನ್ನು ತೃಪ್ತಿಪಡಿಸೋದಕ್ಕೆ ಬೇರೆ ಮಾರ್ಗನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ನಾನು ಯಾವ ವರ್ಣ ಆಶ್ರಮದಲ್ಲಿದ್ದೀನೋ ನನ್ನ ಒಂದು ಕಾರ್ಯಗಳಿರುತ್ತೆ, ನನ್ನ ಒಂದು ಜವಾಬ್ದಾರಿಗಳಿರುತ್ತೆ, ಕರ್ತವ್ಯಗಳಿರುತ್ತೆ, ಅದಕ್ಕೆ ತಕ್ಕಂಗೆ ನಾನು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಬೇಕು. ಅದನ್ನು ಭಗವಂತನನ್ನು ತೃಪ್ತಿಪಡಿಸೋದು ಅಂತ ಅಂದರೆ ಅರ್ಥ ಏನು? ಈಗ ಧರ್ಮಗ್ರಂಥಗಳಲ್ಲಿ ನಮಗೆ ಅಂತ ಕೆಲವೊಂದು ಕರ್ತವ್ಯ ಕರ್ಮಗಳನ್ನು ಕೊಟ್ಟಿರ್ತಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ಭಕ್ತಿಯಿಂದ ಭಗವಂತನ ಕೆಲಸ ಇದು ಅಂತ ತಿಳ್ಕೊಂಡು ಮಾಡ್ಕೊಂಡು ಹೋಗ್ತೀವಲ್ವಾ, ಅದೇ ಭಗವಂತನನ್ನು ತೃಪ್ತಿಪಡಿಸೋದು ಅಂತ ಅರ್ಥ. ನನ್ನ ಜವಾಬ್ದಾರಿಯನ್ನು ಬಿಟ್ಬಿಟ್ರೆ ಅದನ್ನು ಯಾರು ಮಾಡೋರು? ಅದನ್ನು ಸರಿಯಾಗಿ ಮಾಡಿದಾಗ ಭಗವಂತನಿಗೆ ಖುಷಿ ಆಗುತ್ತೆ. ನಾನು ನಿನಗೆ ಕೊಟ್ಟಂಥ ಕೆಲಸವನ್ನು ನೀನು ಸರಿಯಾಗಿ ಮಾಡಿದ್ಯಾ ಅಂತಂದ್ಬಿಟ್ಟು ಅವ್ನು ನಮ್ಮ ಮೇಲೆ ಖುಷಿ ಪಡ್ತಾನೆ. ಅಷ್ಟೇ ಇರೋದು, ಆಯಿತಾ? ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿಗಳು ಏನಿದೆಯೋ ಅದನ್ನು ಭಗವಂತನನ್ನು ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಂಡು ಹೋಗ್ಬೇಕು, ಅಷ್ಟೇ ಇರೋದು. ವಿಷ್ಣುವಿನ ಆರಾಧನೆಯೇ ಮಾನವನ ಜೀವಿತದ ಅಂತಿಮ ಗುರಿ. ಇಂದ್ರಿಯ ಭೋಗಕ್ಕಾಗಿ ವೈವಾಹಿಕ ಜೀವನದ ಪರವಾನಗಿ ಪಡೆಯುವವರು ದೇವೋತ್ತಮ ಪರಮಪುರುಷ ವಿಷ್ಣುವನ್ನು ತೃಪ್ತಿಪಡಿಸುವ ಹೊಣೆಗಾರಿಕೆಯನ್ನೂ ವಹಿಸಿಕೊಳ್ಳಬೇಕು. ಇದರ ಮೊದಲ ಹಂತ ವರ್ಣಾಶ್ರಮ ಧರ್ಮ ಪದ್ಧತಿ. ಇಲ್ಲಿ ನೋಡಿ, ಮನುಷ್ಯ ಜನ್ಮದ ಅಂತಿಮ ಗುರಿ ಏನು ಅಂತಂದರೆ ಆ ವಿಷ್ಣುವನ್ನು ಆರಾಧನೆ ಮಾಡೋದು, ಆ ಭಗವಂತನನ್ನು ಪಡ್ಕೊಳ್ಳೋದು. ಇಂದ್ರಿಯ ಭೋಗಕ್ಕೋಸ್ಕರ ನಾವು ವೈವಾಹಿಕ ಜೀವನ ಪಡ್ಕೊಳ್ತೀವಿ, ಆಯಿತಾ? ನಮಗೆ ಇಂದ್ರಿಯ ಭೋಗಗಳು ಬೇಕು, ಅದಕ್ಕೋಸ್ಕರ ನಾವು ವಿವಾಹ ಜೀವನವನ್ನು ಪಡ್ಕೊಳ್ತೀವಿ. ಅವ್ರೇನು ಅಂತಂದರೆ ಆ ಭಗವಂತನನ್ನು ತೃಪ್ತಿಪಡಿಸ್ಬೇಕು. ನಾವು ಆ ಹೊಣೆಗಾರಿಕೆಯನ್ನು ಕೂಡ ನಾವು ವಹಿಸ್ಕೊಳ್ಬೇಕು. ಇದರ ಮೊದಲ ಹಂತ ಯಾವುದು ಅಂತಂದರೆ ವರ್ಣಾಶ್ರಮ ಧರ್ಮ ಪದ್ಧತಿ. ನಮ್ಮ ಒಂದು ವರ್ಣಾಶ್ರಮದಲ್ಲಿ ಏನಿದೆಯೋ ಅದನ್ನು ಮಾಡ್ಕೊಂಡು ಹೋಗೋದು. ಈಗ ಮನುಷ್ಯ ಜೀವನ ಅಂತ ಸಿಕ್ಕಿರೋದೇ ನಾವು ಭಗವಂತನನ್ನು ಪಡ್ಕೊಳ್ಳೋದಕ್ಕೋಸ್ಕರ, ಭಗವಂತನನ್ನು ಆರಾಧನೆ ಮಾಡೋದಕ್ಕೋಸ್ಕರ. ಈಗ ನಮಗೆ ಬರೀ ಭಗವಂತನನ್ನು ಆರಾಧನೆ ಮಾಡೋದು ಗೊತ್ತಿಲ್ಲ, ನಮಗೆ ಇಂದ್ರಿಯಗಳನ್ನು ಕೂಡ ತೃಪ್ತಿಪಡಿಸ್ಕೊಳ್ಬೇಕು ಅಂತ ಒಂದು ಆಸೆ ಇರುತ್ತೆ ಅಂತ ಇಟ್ಕೊಳ್ಳಿ. ಅಂಥವರು ಮದುವೆ ಆಗಿರ್ತೀವಿ, ಅವರೂ ಮಾಡಬೇಕಾಗಿರೋದು ಏನು ಅಂತಂದರೆ ಭಗವಂತನನ್ನು ತೃಪ್ತಿಪಡಿಸ್ಬೇಕು. ಈಗ ನಿನ್ನ ಇಂದ್ರಿಯಗಳನ್ನು ನೀನು ತೃಪ್ತಿಪಡಿಸ್ಕೊಳ್ತಾ ಭಗವಂತನ ಸೇವೆಯಲ್ಲೂ ಕೂಡ ನೀನು ಇರಬೇಕು ಅಂತ ಒಂದು ಹೊಣೆಗಾರಿಕೆಯನ್ನು ನಾವು ವಹಿಸ್ಕೊಳ್ಬೇಕು. ಇದರ ಮೊದಲೇ ಹಂತ ಯಾವುದು ಅಂತಂದರೆ ವರ್ಣಾಶ್ರಮ ಪದ್ಧತಿ. ಅಂದರೆ ನಾವು ಯಾವ ವರ್ಣದಲ್ಲಿದ್ದೀವಿ, ನಾವು ಯಾವ ಆಶ್ರಮದಲ್ಲಿದ್ದೀವಿ, ಅದರ ಧರ್ಮ ಏನಿದೆಯೋ ಅದನ್ನು ಫಾಲೋ ಮಾಡುವಂಥದ್ದು. ವರ್ಣಾಶ್ರಮ ಧರ್ಮವು ವಿಷ್ಣುವಿನ ಆರಾಧನೆಯಲ್ಲಿ ಪ್ರಗತಿ ಸಾಧಿಸಲು ಒಂದು ಕ್ರಮಬದ್ಧವಾದ ವ್ಯವಸ್ಥೆ. ಆದರೆ ನೇರವಾಗಿ ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆಯ ಪ್ರಕ್ರಿಯೆಯಲ್ಲಿ ನಿರತರಾದವರು ವರ್ಣಾಶ್ರಮ ಧರ್ಮ ಶಿಸ್ತನ್ನು ಅಂಗೀಕರಿಸಬೇಕಾದ ಅಗತ್ಯವಿಲ್ಲ. ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ, ವರ್ಣಾಶ್ರಮ ಧರ್ಮ ಅನ್ನುವಂಥದ್ದು ಯಾಕೆ ಮಾಡಿದ್ದಾರೆ ಅಂತಂದರೆ ಒಬ್ಬ ಮನುಷ್ಯ ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋಗಲಿ ಅಂತ ಅಂದ್ಬಿಟ್ಟು. ಅಂದರೆ ಅರ್ಥ ಏನು? ಈಗ ಬ್ರಹ್ಮಚಾರಿಯಾಗಿ ಇರ್ತೀವಿ ಫಸ್ಟು, ಆಮೇಲೆ ನಾವು ಬ್ರಹ್ಮಚಾರಿಯಾಗೇ ಉಳಿಬೋದು, ಅಥವಾ ನಾವು ನಮಗಾಗಲ್ಲ, ನನಗೆ ಇಂದ್ರಿಯಗಳನ್ನು ಕೂಡ ನಾನು ತೃಪ್ತಿಪಡಿಸ್ಕೋಬೇಕು ಅಂದಾಗ ನಾವು ಗೃಹಸ್ಥರಾಗ್ತೀವಿ. ಅಂದರೆ ಅಲ್ಲಿ ಆಶ್ರಮ ಚೇಂಜ್ ಆಗಿದ ತಕ್ಷಣ ನಾನು ಮನಸ್ಸಲ್ಲಿ ಇಟ್ಕೊಂಡಿರುವಂಥ ಭಗವಂತನ ಭಕ್ತಿ, ಅವನ ಸೇವೆ ಮಾಡೋದಿದೆಯಲ್ಲ ಅದನ್ನು ಬಿಟ್ಟು ಬಿಡಬಾರ್ದು, ಅದನ್ನು ಜೊತೆಗೆ ತೊಗೊಂಡು ಹೋಗಬೇಕು. ಆಯಿತು, ಮೊದಲು ನಾನೊಬ್ಬನೇ ಮಾಡ್ತಾಯಿದ್ದೆ, ಈಗ ನನ್ನ ಫ್ಯಾಮಿಲಿ ಫುಲ್ಲು, ಅಂದರೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಅಥವಾ ನಾನು, ನನ್ನ ಗಂಡ, ನನ್ನ ಮಕ್ಕಳು ಎಲ್ಲರೂ ಸೇರಿಕೊಂಡು ಆ ಭಗವಂತನ ಸೇವೆ ಮಾಡುವಂಥದ್ದು. ಅಲ್ಲಿ ನಮ್ಮ ಇಂದ್ರಿಯ ತೃಪ್ತಿಯ ಜೊತೆಗೆ ಭಗವಂತನ ಆರಾಧನೆ ಕೂಡ ನಡಿಬೇಕು. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಆಮೇಲೆ ಕೆಲವೊಂದು ವರ್ಷಗಳ ತನಕ ಅದು ನಡೀತಾ ಇರುತ್ತೆ. ಆಮೇಲೆ ಏನಾಗುತ್ತೆ, ವಾನಪ್ರಸ್ಥ ಬರುತ್ತೆ. ಅಲ್ಲೇನಾಯಿತು, ನಮ್ಮ ಇಂದ್ರಿಯ ತೃಪ್ತಿಗಳು ಆಗೋಯ್ತು. ಆಮೇಲೆ ಏನಾಯಿತು, ಸ್ವಲ್ಪ ನಾವು ಭಗವಂತನ
ಚಿಂತನೆ ಮನನ ಇದೆಲ್ಲ ಮಾಡೋದಕ್ಕೆ. ಯಾಕಂದರೆ ಆಗ ಇಂದ್ರಿಯಗಳೆಲ್ಲ ತಣ್ಣಗಾಗಿರುತ್ತೆ. ಇಂದ್ರಿಯಗಳು ನಮಗೆ ಬೇಕು ಬೇಕು ಅಂತ ಹೇಳಲ್ಲ. ಆಗ ತಮ್ಮ ಮನಸ್ಸನ್ನು ಆ ಭಗವಂತನ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಸಾಧನೆಗಳನ್ನು ಮಾಡುವಂಥದ್ದು ವಾನಪ್ರಸ್ಥದಲ್ಲಿ. ಆಮೇಲೆ ಕಂಪ್ಲೀಟಾಗಿ ನಾವು ಎಲ್ಲವನ್ನ ಬಿಡುವಂಥ ಒಂದು ಸ್ಟೇಜ್ ಬರುತ್ತೆ, ಅದು ಸನ್ಯಾಸಾಶ್ರಮದಲ್ಲಿ ನಾವು ಮಾಡ್ತೀವಿ. ಹೀಗೆ ಹಂತ ಹಂತವಾಗಿ ನಾವು ಬೆಳೆಯೋದಕ್ಕೋಸ್ಕರ, ನಮ್ಮ ಪ್ರಗತಿಯನ್ನು ಸಾಧನೆ ಮಾಡೋದಕ್ಕೋಸ್ಕರ ಇದು ಕ್ರಮಬದ್ಧವಾದ ಒಂದು ವ್ಯವಸ್ಥೆ. ಆದರೆ ಯಾರು ನೇರವಾಗಿ ಭಗವಂತನ ಸೇವೆಯಲ್ಲಿ ನಿರತರಾಗಿರ್ತಾರೋ ಅವರು ಈ ವರ್ಣಾಶ್ರಮ ಧರ್ಮವನ್ನು ಯಾವುದನ್ನು ಅಂಗೀಕಾರ ಮಾಡಬೇಕಾಗಿಲ್ಲ. ಅಂದರೆ ಅವರು ಇದನ್ನೆಲ್ಲ ಫಾಲೋ ಮಾಡಬೇಕಾಗಿರುವಂಥ ನೆಸೆಸಿಟಿ ಇಲ್ಲ. ಯಾಕೆಂದರೆ ಅವರು ಸ್ಟಾರ್ಟಿಂಗಿಂದಾನೇ ಭಗವಂತನಲ್ಲಿ ತಮ್ಮ ಮನಸ್ಸನ್ನು ಇಟ್ಬಿಟ್ಟಿರ್ತಾರೆ. ಅವ್ರಿಗೆ ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ. ಅವರು ಡೈರೆಕ್ಟಾಗಿ ಭಗವಂತನನ್ನೇ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ. ಅವರಿಗೆ ಯಾವ ಮನೆ ಮಠ ಹೆಂಡತಿ ಮಕ್ಕಳು ಗಂಡ ಅಥವಾ ಇನ್ನೇನೋ ಆಸ್ತಿ ಪಾಸ್ತಿ ಯಾವುದರಲ್ಲೂ ಐಹಿಕದ್ರಲ್ಲೇ ಆಸಕ್ತಿ ಇರೋದಿಲ್ಲ ಅವ್ರಿಗೆ. ಅವರು ಡೈರೆಕ್ಟ್ ಭಗವಂತನನ್ನೇ ಪ್ರೀತಿಸ್ತಾರೆ, ಅವನನ್ನೇ ಪೂಜಿಸ್ತಾರೆ, ಅವನನ್ನೇ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಅಂಥವರು ವರ್ಣಾಶ್ರಮ ಧರ್ಮದ ಶಿಸ್ತನ್ನು ಯಾವುದನ್ನು ಅವರು ಫಾಲೋ ಮಾಡಬೇಕಾಗಿರುವಂಥ ನೆಸೆಸಿಟಿ ಇಲ್ಲ ಅನ್ನೋದು ಇದರ ಅರ್ಥ. ಬ್ರಹ್ಮನ ಇತರ ಪುತ್ರರಾದ ಕುಮಾರರು ನೇರವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿದರು. ಹೀಗಾಗಿ ಅವರು ವರ್ಣಾಶ್ರಮ ಧರ್ಮದ ತತ್ವಗಳನ್ನು ಕಾರ್ಯಗತಗೊಳಿಸಬೇಕಾದ ಅಗತ್ಯ ಕಂಡುಬರಲಿಲ್ಲ. ಈಗ ನಾವು ಬಂದಿರೋದೇ ಮನುಷ್ಯರಾಗಿ ಇಲ್ಲಿ ಭಗವಂತನನ್ನ ಪಡೆಯೋದಕ್ಕೆ, ಆಯ್ತಾ. ನಾವು ಬ್ರಹ್ಮಚಾರಿಗಳಾಗಿ, ಆಮೇಲೆ ಗೃಹಸ್ಥರಾಗಿ, ವಾನಪ್ರಸ್ಥರಾಗಿ, ಆಮೇಲೆ ಸನ್ಯಾಸಕ್ಕೆ ಹೋಗೋ ಬದಲು ಇವ್ರಿಗೇನು ಅಂದರೆ ಸ್ಟಾರ್ಟಿಂಗಿಂದಾನೇ ಸನ್ಯಾಸತ್ವ ಬಂದ್ಬಿಡ್ತು. ಅಂದರೆ ಈ ಕುಮಾರರು ಯಾರಿದ್ದಾರೋ ಅವರಿಗೆ ಡೈರೆಕ್ಟಾಗಿ ಅವರು ತಲುಪಿಬಿಟ್ರು ಗುರಿನ. ಮತ್ತೆ ಏನಕ್ಕೆ ಅವರು ಮಕ್ಕಳನ್ನ ಪಡೆಯೋದು, ಮತ್ತೆ ಏನಕ್ಕೆ ಅವರು ಗೃಹಸ್ಥಾಶ್ರಮಕ್ಕೆ ಬರ್ತಾರೆ? ನೆಸೆಸಿಟಿ ಇಲ್ಲ. ಆಗದೆ ಇರೋರು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಡೈರೆಕ್ಟ್ ನನಗೆ ಅದೇ ಆಗುತ್ತೆ ಅಂದಾಗ ಅವರು ಡೈರೆಕ್ಟಾಗಿ ಭಗವಂತನನ್ನು ಪಡೆಯುವಂಥ ಒಂದು ಅರ್ಹತೆಯನ್ನು ಪಡ್ಕೊಂಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಇವರು ನೇರವಾಗಿ ಭಗವಂತನ ಭಕ್ತಿಗೆ ಹೊರಟೋದ್ಮೇಲೆ ವರ್ಣಾಶ್ರಮ ಧರ್ಮದ ತತ್ವಗಳನ್ನು ಅನುಸರಿಸಬೇಕಾಗಿರುವಂಥ ಅಗತ್ಯ ಬ್ರಹ್ಮನ ಪುತ್ರರಾದ ಕುಮಾರರಿಗೆ ಬರಲಿಲ್ಲ ಅನ್ನೋದು ಇದರ ಅರ್ಥ, ಆಯಿತಾ. ಈಗ ನಮಗಿಲ್ಲ ಆ ಯೋಗ್ಯತೆ, ಅದಕ್ಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀವಿ. ಆದರೆ ನಮಗೆ ಚಿಕ್ಕದ್ರಿಂದನೇ ಭಗವಂತನಲ್ಲಿ ಒಲವು ಬಂದುಬಿಟ್ರೆ ನಾವು ಈ ಕಡೆ ಬರ್ತಾನೆ ಇರಲಿಲ್ಲ, ಗೃಹಸ್ಥಾಶ್ರಮಕ್ಕೆ ಯಾವುದಕ್ಕೂ ಬರ್ತಾ ಇರಲಿಲ್ಲ. ನಾವು ಭಗವಂತನ ಒಂದು ಧ್ಯಾನದಲ್ಲೇ ಮಗ್ನರಾಗಿರ್ತಾ ಇದ್ವಿ. ಈಗ ಅರ್ಥ ಆಗಿದೆ ಅಲ್ವಾ ಡಿಫ್ರೆನ್ಸ್ ಏನು ಅಂತ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.